ಸ್ನೇಹಿತರು ಎಲ್ಲರಿಗೂ ನಮಸ್ಕಾರ. ಮೊದಲನೇ ಬಾರಿ ನೋಡ್ತಾ ಇರೋರು ದಯಮಾಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಸೊ ಲಾಸ್ಟ್ ಫ್ಯೂ ಡೇಸ್ ಇಂದ ಯಾವುದೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಬಟ್ ಯಾವುದೇ ರೀತಿಯಾದಂಥ ಒಂದು ಸರಿಯಾದಂಥ ನ್ಯೂಸ್ ಇಲ್ಲದೆ ಇರತಕ್ಕಂಥ ಕಾರಣ ನಾನು ಯಾವುದೂ ಅಪ್ಲೋಡ್ ಮಾಡಿರಲಿಲ್ಲ. ಆದರೆ ಈ ಗೆಸ್ಟ್ ಟೀಚರ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಕಾಪಿ ಬಿಡುಗಡೆ ಆಗಿದೆ. ಯಾಕಂದರೆ ರಘು ಎಜುಕೇಷನ್ ಫೋರಮ್ ಅಂತಕ್ಕಂಥ ಶೀರ್ಷಿಕೆ ಅಡಿಯಲ್ಲಿ ನಾನು ಚಾನಲ್ನ ರನ್ ಮಾಡ್ತಾ ಇದ್ದೀನಿ ಅಂತಂದರೆ ಕೆಲವೊಂದು ವಿಷಯಗಳಿಗೆ ಮಾತ್ರ ಸೀಮಿತ ಆಗಲಿಕ್ಕಾಗಲ್ಲ. ಆಲ್ಮೋಸ್ಟ್ ಎಲ್ಲ ಇಲಾಖೆ ಪರೀಕ್ಷೆಗಳ ಬಗ್ಗೆ ಹೇಳಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಇಲ್ಲಿ. ಹಾಗಾಗಿ ಇವೆಲ್ಲವೂ ಕೂಡ ಪ್ರಯತ್ನ ನಿರಂತರವಾಗಿ ಆಗ್ತಾ ಇರುತ್ತೆ. ನನ್ನ ಕಡೆಯಿಂದಾಗಿ ಈ ಕೆಲವೊಂದು ಕಡೆ ಏನಾಗ್ಬಿಡಿದೆ ಅಂತಂದ್ರೆ, ನಮ್ಮ ಸ್ಟೇಟಲ್ಲಿ ಯಾರೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ಗೆಸ್ಟ್ ಟೀಚರ್ಸ್ ಆಗಿ ಸೇವೆಯನ್ನು ಮಾಡ್ತಾ ಇದ್ದಾರೋ ಹಾಜರಾತಿಯನ್ನ ಇಸ್ಕೊಂಡು ಗ್ರಾಂಟ್ಸ್ ಬಿಡುಗಡೆ ಆಗಿರೋದಿಲ್ಲ. ಬಟ್ ಹಾಜರಾತಿ ಯಾಕೆ ಕೇಳಿದ್ರು ಗ್ರಾಂಟ್ಸ್ ಬಿಡುಗಡೆ ಆಗಿದೆ ನನಗಂತೂ ಗೊತ್ತಿಲ್ಲ. ಅದು ಕೆಲವು ಕಡೆ ಹಿಂಗೆ ಆಗ್ಬಿಡಿದೆ ಈಗ. ತುಂಬಾ ಜನ ಏನ್ ಅನ್ಕೋಬಿಟ್ರು, ಹಾಜರಾತಿಯನ್ನ ಕೇಳ್ತಾರೆ ಅಂತಂದ್ರೆ ಗ್ರಾಂಟ್ಸ್ ಬಿಡುಗಡೆ ಆಗಿರುತ್ತೆ, ಬಿಲ್ ಪ್ರಿಪೇರ್ ಮಾಡಿ ಇಮಿಡಿಯೇಟ್ BO ಅಪ್ರೂವಲ್ ಆಯ್ತು ಅಂತಂದ್ರೆ ಟ್ರೆಜರಿ ಹೋಗ್ಬಿಟ್ಟು ಅವ್ರ ಖಾತೆಗೆ ಅದು ಜಮೆ ಆಗುತ್ತೆ ಅಂತಕ್ಕಂಥ ಒಂದು ಪ್ರಕ್ರಿಯೆ ಅಂತೂ ನಿಮ್ಗೆಲ್ಲ ಗೊತ್ತಿದೆ. ಆಲ್ಮೋಸ್ಟ್ ಕೆಲವು ಕಡೆ ಎಲ್ಲ ಹಾಗೆ ಮಾಡುವಂಥದ್ದು. ಬಟ್ ಗ್ರಾಂಟ್ಸ್ ಹಾಜರಾತಿ ಆದ್ಮೇಲೆ ಇವಾಗ ಬಿಡುಗಡೆ ಆಗಿದೆ. ತುಂಬಾ ಜನ ಕೇಳ್ತಾ ಇದಾರೆ. ನನಗೂ ಹೇಳಿದ್ರು, ಅಲಾಟ್ಮೆಂಟೇ ಆಗಿಲ್ಲ ಅಂತಾರೆ ಆಫೀಸ್ಗೆ ಹೋಗಿ ಕೇಳಿದ್ರೆ ಅಂತ. ಹಿಂಗೆಲ್ಲ ಹಲವಾರು ಕ್ವಶನ್ಸ್ ಬರ್ತಾ ಇತ್ತು. ಫೈನಲಿ ಅಲಾಟ್ಮೆಂಟ್ ಬಿಡುಗಡೆ ಆಗಿದೆ. ಒಂದು 5 ನಿಮಿಷ ಟೈಮ್ ಇದ್ರೆ ಈ ಒಂದು ವಿಡಿಯೋಗೆ ಸ್ಯಾಕ್ರಿಫೈಸ್ ಮಾಡಿ ಎಲ್ಲವನ್ನ ಹೇಳ್ಬಿಡ್ತೀನಿ ನಾನು. ಲೆಟ್ಸ್ ಸ್ಟಾರ್ಟ್ ಫ್ರಮ್ ದ ವೆರಿ ಫಸ್ಟ್ ಹೆಡಿಂಗ್. ನೋಡಿ, ದಿನಾಂಕ 19/2/2026 ಬಿಡುಗಡೆ ಆಗಿರುವಂತದ್ದು ಇದು. ಆಡಳಿತ ಇಲಾಖೆಯ ಪ್ರಸ್ತಾವನೆಯನ್ನು ಪರಿಶೀಲಿಸಿದೆ. 2025-26ನೇ ಶೈಕ್ಷಣಿಕ ಸಾಲಿಗೆ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ, ನೋಡಿ ಇಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಖಾಲಿ ಹುದ್ದೆಗಳಿಗೆ ಎದುರಾಗಿ ಅತಿಥಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿರತಕ್ಕಂಥ ಶಿಕ್ಷಕರಿಗೆ ಡಿಸೆಂಬರ್ 2025ರಿಂದ ಮಾರ್ಚ್ 2026ರವರೆಗೆ 4 ತಿಂಗಳು. ನೋಡಿ ಇಲ್ಲಿ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ. ಎಲ್ಲಿಗೆ ಇದು? ಸರ್ಕಾರಿ ಪ್ರೌಢಶಾಲೆಗಳಿಗೆ, ಹೈಸ್ಕೂಲ್ಸ್ಗೆ ಸಂಬಂಧಪಟ್ಟಂತ ಒಂದು ಅಲಾಟ್ಮೆಂಟ್ ಇದು. ತುಂಬಾ ಜನ ಪ್ರೈಮರಿಗೆ ಬಂದಿಲ್ಲ, ಅದು ಬಂದಾಗ ಅದನ್ನು ಹೇಳ್ತೀನಿ ನಾನು. ಎಷ್ಟು ತಿಂಗಳ ವೇತನ? 4 ತಿಂಗಳ ಗೌರವಧನವನ್ನು ಪಾವತಿ ಮಾಡಲಿಕ್ಕೆ ಅಲಾಟ್ಮೆಂಟ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ನೋಡಿ ಇಲ್ಲಿ ಡಿಸೆಂಬರ್ 2025ರಿಂದ ಅಪ್ ಟು ಮಾರ್ಚ್ 2026 ಅಂದ್ರೆ ಈ ಅಕಾಡೆಮಿಕ್ ಇಯರ್ ಎಂಡ್ ತನಕನೂ ಇದೆ. ಗೌರವಧನ ಪಾವತಿ ಮಾಡಲಿಕ್ಕೆ ಲೆಕ್ಕ ಶೀರ್ಷಿಕೆ, ಅದು ಹೆಡ್ ಆಫ್ ಅಕೌಂಟ್ ಪ್ರತಿಯೊಂದಕ್ಕೆ ಇರುತ್ತೆ, ಅದೆಲ್ಲ ಹೇಳಿಕ್ ಹೋಗಲ್ಲ. 4,375.75 ಲಕ್ಷಗಳನ್ನ ಹಾಗೂ ಲೆಕ್ಕ ಶೀರ್ಷಿಕೆ ಪ್ರತಿಯೊಂದಕ್ಕೂ ಹೆಡ್ ಆಫ್ ಅಕೌಂಟ್ ಇರುತ್ತೆ. ಅದರ ಅಡಿಯಲ್ಲಿ ಇಲ್ಲಿ ಹೇಳಿದ್ದಾರೆ ಟೋಟಲ್ ಎಷ್ಟು ಅಂತ. 373.75 ಲಕ್ಷಗಳನ್ನ ಬಿಡುಗಡೆ ಮಾಡಿ ಓಡಿಸಿರತಕ್ಕಂಥ ಸಂಖ್ಯೆ 29/8/2026 ದಿನಾಂಕ 16/2/2026 ಸರ್ಕಾರಿ ಆದೇಶದ ಪ್ರತಿಯನ್ನ ಕಡತದಲ್ಲಿ ಇರಿಸಿ ಮುಂದಿನ ಅಗತ್ಯ ಕ್ರಮ ಕೈಗೊಳ್ಳಲು ಕಡತವನ್ನ ಹಿಂದಿರುಗಿಸಿದೆ. ಇದು ಬಂದ್ಬಿಟ್ಟು ಪ್ಯೂರ್ಲಿ ಹೈಸ್ಕೂಲ್ಸ್ ಅಲ್ಲಿ ಯಾರೆಲ್ಲ ಗೆಸ್ಟ್ ಟೀಚರ್ಸ್ ಆಗಿ ಕೆಲಸವನ್ನ ಮಾಡ್ತಾರೆ ಅವರಿಗೆ ಬಿಡುಗಡೆ ಆಗಿರತಕ್ಕಂಥ ಒಂದು ಗೌರವಧನ. ಇದು ಕನ್ಫ್ಯೂಸ್ ಆಗ್ಬೇಡಿ, ಪ್ರೈಮರಿಗೆ ಬರುತ್ತೆ, ಅದು ಬಂದಾಗ ಹೇಳ್ತೀನಿ ನಾನು. ಇನ್ನು ಮುಂದುವರೆದಂತೆ ಇಲ್ಲಿ ಒಂದಷ್ಟು ಅನೆಕ್ಸರ್ಸ್ ನ ಅಟ್ಯಾಚ್ ಮಾಡಿದರೆ, ಅಂದ್ರೆ ಯಾವ ಜಿಲ್ಲೆ ವ್ಯಾಪ್ತಿಗೆ ಬರ್ತಕ್ಕಂಥ ತಾಲೂಕುಗಳಲ್ಲಿ ಎಷ್ಟೆಷ್ಟು ಇಲ್ಲಿ ಅಲಾಟ್ಮೆಂಟ್ ಅನ್ನ ಬಿಡುಗಡೆ ಆಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಹೇಳಿದರೆ ಈಗ ಸಬ್ಜೆಕ್ಟ್ ವೆರಿ ಇಂಪಾರ್ಟೆಂಟ್, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈಗ. ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ತೆರವಾಗಿರತಕ್ಕಂಥ ಬೋಧಕ ಸಿಬ್ಬಂದಿ ಹುದ್ದೆಗಳಿಗೆ ಎದುರಾಗಿ ಅತಿಥಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರತಕ್ಕಂಥ ಶಿಕ್ಷಕರ ಗೌರವಧನ ಪಾವತಿಗಾಗಿ ಅನುದಾನ ಬಿಡುಗಡೆಗೊಳಿಸುವ ಬಗ್ಗೆ ಅಂತ ಇದೆ ಇಲ್ಲಿ. ಈಗಾಗಲೇ ಪ್ರಸ್ತಾವನೆಯನ್ನು ಓದಿ ನಿಮಗೆ ಅದನ್ನೆಲ್ಲ ಜಾಸ್ತಿ ಹೇಳಿಕ್ ಹೋಗಲ್ಲ. ಈಗ ನೋಡಿ ಇಲ್ಲಿದೆಯಲ್ಲ, 16ನೇ ಫೆಬ್ರವರಿ 2026 ಈ ಒಂದು ಕಾಪಿಯ ಸರ್ಕಾರಿ ಆದೇಶ ಸಂಖ್ಯೆ ಇದು. ನೋಡಿ ಇಲ್ಲಿ ಇದೆಯಲ್ಲ, ನೋಡಿ ಇಲ್ಲಿ 373.75 ಲಕ್ಷ ರೂಪಾಯಿ, 373,75,000 ಮಾತ್ರ ಅಂತಿದೆ. ಅದನ್ನ ಇಲ್ಲಿ ಬಿಡುಗಡೆಯನ್ನ ಮಾಡಿದ್ದಾರೆ 4 ತಿಂಗಳ ಗೌರವಧನಕ್ಕೆ. ನೋಡಿ ಇಲ್ಲಿ ಅನೆಕ್ಸರ್ಸ್ ಕಾಪಿಯನ್ನು ಹಾಕಿದ್ದಾರೆ. ಇಲ್ಲಿ ಫಸ್ಟ್ ಕಾಲಮ್ ಅಲ್ಲಿ ಡಿಸ್ಟ್ರಿಕ್ಟ್ ನೇಮು, TP ನೇಮ್ ಅಂದ್ರೆ ಬ್ಲಾಕ್, ರಿಲೀಸ್ ಅಮೌಂಟ್, ಇದು ಅಮೌಂಟ್ ರಿಲೀಸ್ಡ್ ಇನ್ ಲ್ಯಾಕ್ಸ್ ಅಂತ ಇದೆ ಇಲ್ಲಿ. ಅಂದ್ರೆ ಯಾವ ಜಿಲ್ಲೆ ವ್ಯಾಪ್ತಿ ಬರ್ತಕ್ಕಂಥ ತಾಲೂಕುಗಳಲ್ಲಿ ಎಷ್ಟೆಷ್ಟು ಅಲಾಟ್ಮೆಂಟ್ ಅನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನೋಡಿ ಎಲ್ಲವೂ ಇದೆ ಇಲ್ಲಿ. ಯಾವ್ದಿದು ಬಾಗಲಕೋಟೆ, ಅಲ್ಲಿ ಯಾವ್ಯಾವ ತಾಲೂಕುಗಳು ಬರ್ತವೆ ಅಂತ. ಬಾದಾಮಿ, ಗುಳೇದಗುಡ್ಡ, ಅದು ಬಿಟ್ರೆ ಜಮಖಂಡಿ, ಮುಧೋಳು, ಹಿಂಗೆಲ್ಲ ನಿಮ್ಗೆಲ್ಲ ಗೊತ್ತಿಲ್ಲ. ಪ್ರತಿಯೊಂದು ಜಿಲ್ಲೆಯಲ್ಲಿ ಹಲವಾರು ತಾಲೂಕು ಬರುತ್ತೆ. ಅವ್ರು ಬಿಡುಗಡೆ ಮಾಡಿದಾಗ ಆಕ್ಚುಲಿ ಕಾಪಿ ಇನ್ನೂ ಬ್ಲರ್ ಆಗಿತ್ತು, ಕ್ಲಾರಿಟಿ ಇಲ್ಲ ಅದು. ನಾನು ಇದನ್ನ ಒಂದಷ್ಟು ಎಡಿಟ್ ಮಾಡಿ ಮ್ಯಾಕ್ಸಿಮಮ್ ಕಾಣೋ ಥರ ಮಾಡ್ಕೊಂಡು ನಿಮಗೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿ ಹೇಳ್ತಾ ಇದ್ದೀನಿ. ಹೆಚ್ಚು ಕಡಿಮೆ ಒಂದು 2-3 ಪೇಜ್ ಇದೆ ಇದು, ನೀವು ನೋಡ್ಕೊಳ್ಬೋದು. ಇಲ್ಲಿ ನಿಮ್ಮ ಜಿಲ್ಲೆ ವ್ಯಾಪ್ತಿ ಬರ್ತಕ್ಕಂಥ TPಗಳಲ್ಲಿ ಅಂದ್ರೆ ತಾಲೂಕ್ ಪಂಚಾಯತಿಗಳಲ್ಲಿ ಎಷ್ಟೆಷ್ಟು ಇದಕ್ಕೆ ಹಣ ಬಿಡುಗಡೆ ಆಗಿದೆ ಅಂತ ಅಂದ್ಬಿಟ್ಟು ಎಲ್ಲವನ್ನ ಇಲ್ಲಿ ನೋಡ್ಕೊಳ್ಬೋದು. ನೋಡಿ ಎಲ್ಲ ಪ್ರತಿಯೊಂದು ಕಾಪಿಯಲ್ಲೂ ಇಲ್ಲಿ ಎಲ್ಲವನ್ನ ಹೇಳಿದ್ರೆ ಇಲ್ಲಿ. ಕಲಬುರಗಿ, ಕೋಲಾರ, ಕೊಪ್ಪಳ, ಮಂಡ್ಯ, ಮೈಸೂರು, ಇನ್ನು ಮೈಸೂರಲ್ಲಿ ಗೊತ್ತಿದೆಯಲ್ಲ ಕೋಟೆ ಬರುತ್ತೆ, SD ಕೋಟೆ, ಹುಣಸೂರು, KR ನಗರ, ನಂಜನಗೂಡು, ಪಿರಿಯಾಪಟ್ಟಣ, ಸರಗೂರು, ಟಿ ನರಸೀಪುರ, ಆಲ್ಮೋಸ್ಟ್ ಅದರ್ಲ್ಯಾಂಡ್ರಲ್ಲಿ ಬರ್ತಕ್ಕಂಥ ತಾಲೂಕು ಇವೆಲ್ಲವೂ ಕೂಡ. ಅದೇ ರೀತಿ ನೋಡಿ ಶಿವಮೊಗ್ಗ, ತುಮಕೂರು, ಉಡುಪಿ, ಉತ್ತರ ಕನ್ನಡ, ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳ ಅಂಡರ್ ಬರ್ತಕ್ಕಂಥ
ಪಂಚಾಯತಿಗೆ ಬಿಡುಗಡೆ ಆಗಿರ್ತಕ್ಕಂಥ ಒಂದು ಗೌರವಧನದ ಒಂದು ಭತ್ತ ಇಲ್ಲಿ ಕೊಟ್ಟಿರುವಂಥದ್ದು ಲಕ್ಷಗಳಲ್ಲಿ. ಸೊ ವಿಜಯಪುರ, ಅದು ಬಿಟ್ರೆ ಯಾದಗಿರಿ. ಸೊ ಇನ್ನು ಇಲ್ಲಿ ಕೊನೆಯಲ್ಲಿ ಒಂದು ಪಾಯಿಂಟ್ ಮೆನ್ಷನ್ ಮಾಡ್ತಾರೆ, ಸೂಚನೆ ಅಂತ ಅಂದ್ಬಿಟ್ಟು ಇಲ್ಲಿ ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ಚಾಮರಾಜನಗರ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ಬಿಡುಗಡೆಗೊಳಿಸಿರ್ತಕ್ಕಂಥ ಅನುದಾನವನ್ನ ನಿಧಿ 2ಕ್ಕೆ ಜಮೆ ಮಾಡಿಕೊಂಡು ನಂತರ ಸಂಬಂಧಪಟ್ಟ ತಾಲೂಕು ಪಂಚಾಯಿತಿಯಿಂದ ಮರುಹೊಂದಾಣಿಕೆ ಆದೇಶವನ್ನ ಸುತ್ತೋಲೆಯ ಅನ್ವಯ ಆರ್ಥಿಕ ಇಲಾಖೆಗೆ ಸಲ್ಲಿಸಿ ಖಜಾನೆಯಲ್ಲಿ ಅಪ್ಲೋಡ್ ಮಾಡಿಕೊಳ್ಳುವುದು ಅಂತ ಹೇಳ್ತಾರೆ. ಸೊ ಟ್ರೆಜರಿಗಳಿರುವಂಥದ್ದು ಇವೆಲ್ಲವೂ ಕೂಡ ಈ ಪಾಯಿಂಟ್ ಅನ್ನ ಸೂಚನೆಯಲ್ಲಿ ಕೊಟ್ಟಿರುವಂಥದ್ದು. ಸೊ ಇದಿಷ್ಟು ಇವನ್ ಪ್ರೈಮರಿ ಅವರಿಗೆ ಒಂದು 3 ತಿಂಗಳು 4 ತಿಂಗಳಿಗೆ ಒಂದ್ಸಲ ಅದು ಅಲಾಟ್ಮೆಂಟ್ ಬಿಡುಗಡೆ ಆಗ್ತಾ ಇತ್ತು. ಸೊ ಇನಿಷಿಯಲ್ ಟೈಮಲ್ಲಿ ಒಂದು ಸ್ಟಾರ್ಟಿಂಗ್ ಒಂದು 5 ರಿಂದ 6 ತಿಂಗಳಿಗೆ ಬಿಡುಗಡೆ ಮಾಡಿದ್ರು. ಅದಾದ್ಮೇಲೆ ಮತ್ತೆ ಈಗ ಸ್ಟಾಪ್ ಆಗಿದೆ. ಇನ್ನು ಅದೇ ಯಾವಾಗ ಬರುತ್ತೆ ಅಂತ ಕಾದು ನೋಡಬೇಕಾಗಿದೆ ಈಗ. ಆ್ಯಂಡ್ ಇದು ಬಂದ್ಬಿಟ್ಟು ಇಟ್ ಇಸ್ ಓನ್ಲಿ ಫಾರ್ ಹೈಸ್ಕೂಲ್ಸಲ್ಲಿ ಯಾರೆಲ್ಲ ಗೆಸ್ಟ್ ಟೀಚರ್ಸ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರಿಗೆ ಸಂಬಂಧಪಟ್ಟಂತ ಒಂದು ಅಲಾಟ್ಮೆಂಟ್ ಕಾಪಿ ಇದು. ಅಂದ್ರೆ 4 ತಿಂಗಳ ಅವಧಿಗೆ. ಸೊ ಅಪ್ ಟು ನಾನು ಆರಂಭದಲ್ಲಿ ನಿಮ್ಗೆ ಏನು ಹೇಳಿದೆ, ದಟ್ ಈಸ್ ಡಿಸೆಂಬರ್ 2025ರಿಂದ ಮಾರ್ಚ್ 2026ರವರೆಗೆ ಅಂದ್ರೆ 4 ತಿಂಗಳ ಗಡುವನ್ನು ಪಾವತಿ ಮಾಡಲಿಕ್ಕೆ ಅವರಿಗೆ ಈ ಅಲಾಟ್ಮೆಂಟ್ ಕಾಪಿಯನ್ನ ಬಿಡುಗಡೆ ಮಾಡಲಾಗಿದೆ. ಸೊ ದಯಮಾಡಿ ನಿಮ್ಮ HMSಗೆ ಮಾಹಿತಿ ಇಲ್ಲ ಅಂತಂದ್ರೆ ನೀವು ವರ್ಕ್ ಮಾಡಿರ್ಬೇಕಾದ್ರೆ ನಿಮ್ಮ HMSಗೆ ಒಂದ್ಸಲ ಮಾಹಿತಿಯನ್ನ ತಿಳಿಸ್ಬೋದು. ಇದೊಂದು ಕಾಪಿಯನ್ನು ಇಟ್ಕೊಳ್ಳಿ. ನಾನು ಈಗಲೇ ಟೆಲಿಗ್ರಾಮ್ಗೆ ಶೇರ್ ಮಾಡಿದ್ದೀನಿ. ನನ್ನ ವಾಟ್ಸಪ್ ಚಾನಲ್ ಕೂಡ ಇದೆ. ನನ್ನ ಪ್ರತಿಯೊಂದು ವಿಡಿಯೋಗಳ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಒಂದ್ಸಲ ಓಪನ್ ಮಾಡ್ತು ಅಂದರೆ ನಿಮಗೆ ಪರೀಕ್ಷೆಗೆ ಸೂಕ್ತವಾದಂಥ ಹಲವಾರು ಲಿಂಕ್ಸ್ ಅವೈಲೇಬಲ್ ಆಗುತ್ತೆ. ಫ್ರೀ ಆಫ್ ಕಾಸ್ಟಲ್ಲಿ ಕೆಲವೊಂದು ವಿಡಿಯೋಸ್ ಕೂಡ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾವುದೇ ಹಣವನ್ನು ನೀವು ಪೇ ಮಾಡಿದ್ರೆ ಉಚಿತವಾಗಿ ವಾಚ್ ಮಾಡ್ಬೋದು. ಹಾಗಾಗಿ ಇದೊಂದು ಬಹಳ ಪ್ರಮುಖವಾದ ಒಂದು ಮಾಹಿತಿ ಅಂತ ಅನ್ಸುತ್ತು, ನಿಮ್ಮ ಗಮನಕ್ಕೆ ತಂದಿದ್ದೀನಿ. ಮ್ಯಾಕ್ಸಿಮಮ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದಕ್ಕೆ ಸಂಬಂಧಪಟ್ಟಂತ ಅಪ್ಕಮಿಂಗ್ ಇನ್ಫೋಸ್ ಏನಾದ್ರು ಬಂತು ಅಂತಂದ್ರೆ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತಕ್ಕಂಥ ಒಂದು ಪ್ರಯತ್ನ ಅಂತ ನಮ್ಮ ವಾಹಿನಿ ಕಡೆಯಿಂದ ಇದ್ದೇ ಇರುತ್ತೆ. ಧನ್ಯವಾದ.